ರಾಷ್ಟ್ರ ಮಟ್ಟದಲ್ಲಿ 2ನೇ ಮೀಡಿಯೇಷನ್ ಡ್ರೈವ್ನ ಶುರು ಮಾಡ್ತಾ ಇದ್ದೀವಿ. ಇದು 3 ತಿಂಗಳು ನಮ್ಮಲ್ಲಿ ನಡೀತದೆ. ಜನವರಿ 2ರಿಂದ ಶುರುವಾಗಿ ಏಪ್ರಿಲ್ ತಿಂಗಳ ತನಕನೂ ನಡೀತದೆ. ಕಳೆದ ಬಾರಿ ನಾವು ಜುಲೈ 1ರಿಂದ ಶುರು ಮಾಡಿ ನವೆಂಬರ್ ತಿಂಗಳ ತನಕ ಡ್ರೈವ್ ಮಾಡಿದ್ವಿ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ 2092 ಪ್ರಕರಣಗಳು ಮೀಡಿಯೇಷನ್ಗೆ ರೆಫರ್ ಆಗಿತ್ತು. ಅದರಲ್ಲಿ 1069 ಪ್ರಕರಣಗಳು ಮೀಡಿಯೇಷನ್ ಚಟುವಟಿಕೆಯಲ್ಲಿ ಭಾಗವಹಿಸಿ, ಅದರಲ್ಲಿ ಕೇವಲ 190 ಪ್ರಕರಣಗಳು ರಾಜಿ ಸಂಧಾನ ಮಾಡ್ಕೊಳ್ಳೋ ಮುಖಾಂತರ ತಮ್ಮ ವಿವಾದಗಳಿಗೆ ಅಂತ್ಯ ಆಡಿದರು. ಆದರೆ ಈ 2ನೇ ಡ್ರೈವ್ನಲ್ಲಿ ಹೆಚ್ಚಿನ ಪ್ರಕರಣಗಳನ್ನ ರೆಫರ್ ಮಾಡಿ, ಹೆಚ್ಚಿನ ಪ್ರಕರಣಗಳು ರಾಜಿಯಿಂದ ಇತ್ಯರ್ಥ ಆಗಿ ಸಾಮಾನ್ಯ ಕಕ್ಷಿದಾರರು ತಮ್ಮ ಮುಂದಿನ ಜೀವನವನ್ನು ನೆಮ್ಮದಿಯಿಂದ ಕಳೀಲಿಕ್ಕೆ ಅನುವು ಮಾಡಿಕೊಡುವ ದೃಷ್ಟಿಯಿಂದ ನಾವು ಈ ರೀತಿ ಮತ್ತೆ ಈ ಮೀಡಿಯೇಷನ್ ಡ್ರೈವ್ನ ಮಧ್ಯಸ್ಥಿಕೆ ಕಾನೂನಿನಡಿ ಜಾರಿ ಮಾಡ್ತಾ ಇದ್ದೀವಿ. ಈ ಬಗ್ಗೆ ತಾವುಗಳೆಲ್ಲರೂ ಹೆಚ್ಚಿನ ಪ್ರಚಾರವನ್ನು ಮಾಡಿ ಜನಗಳಿಗೆ ಅರಿವನ್ನು ಮೂಡಿಸಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ನಮ್ಮ ಮಧ್ಯಸ್ಥಿಕೆಗಾರರು ಕೂಡ ತಮ್ಮ ಹೆಚ್ಚಿನ ಕೌಶಲ್ಯವನ್ನು ಪ್ರದರ್ಶನ ಮಾಡಿ ಹೆಚ್ಚಿನ ಪ್ರಕರಣಗಳನ್ನ ಇತ್ಯರ್ಥ ಮಾಡಲಿಕ್ಕೆ ಅವ್ರಿಗೂ ಕೂಡ ಅಗತ್ಯ ತರಬೇತಿಯನ್ನು ಈಗ ಆಲ್ರೆಡಿ ನಮ್ಮ ರಾಜ್ಯ ಮೀಡಿಯೇಷನ್ ಸೆಂಟ್ರಿಂದ ಅವ್ರಿಗೂ ತರಬೇತಿ ಆಗಿದೆ. ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದಲೂ ಕೂಡ ನಾವು ಈ ಬಗ್ಗೆ ತರಬೇತಿಯನ್ನು ಆಲ್ರೆಡಿ ನೀಡಿದ್ದೀವಿ. ಇದು ಹೆಚ್ಚಿನ ಪ್ರಯೋಜನವನ್ನು ಸಾಮಾನ್ಯ ಕಕ್ಷಿದಾರರು ಪಡ್ಕೊಳ್ಳಿ. ಆ ಬಗ್ಗೆ ತಾವೆಲ್ಲ ಮಾಧ್ಯಮದವರು ಅವ್ರಿಗೆ ಅರಿವನ್ನು ಮೂಡಿಸಿ, ಹಾಗೆ ಅದೇ ರೀತಿ ನಮ್ಮ ಎಲ್ಲ ಇಲ್ಲಿ ವೇದಿಕೆ ಮೇಲಿರುವಂಥ